ಆ ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿರಬೇಕು, ಬೇರೆ ರಾಜ್ಯದವರೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾಳೆ ಮನೆಗಳು ಕೊಡ್ತೀನಿ ಅಂತೇಳಿ ಏನೋ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕೊಟ್ಟರೆ ಸರ್ ಮತ್ತೆ ಎಲ್ಲ ಕಡೆನೂ ಕೊಡಬೇಕಾಗ್ತದೆ. ಸ್ಲಮ್ ಬೋರ್ಡ್ಗಳು ಯಾವ ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರೆ. ಅಲ್ಲಿ ಯಾರ ಜಾಗ ಇಲ್ಲೋ ಅವರು ಕಟ್ಕೊಂಡಿದ್ರು ಅಲ್ವಾ? ಅಂದರೆ ಅದೇ ರೀತಿ ಮುಂದುವರೆದು ಹೆಂಗಿದೆ? ಅವ್ರೇನು ಬೇರೆ ಯಾರು ಅಲ್ವಲ್ಲ. ಇಲ್ಲ ಸರ್, ಈಗ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ. ಆದರೆ ಕೇರಳದಿಂದ ವಲಸೆ ಬಂದವರಿಗೆ ಮನೆಗಳು ಕೊಡ್ತಾರೆ. ಬಿಜೆಪಿ ಕೇಳ್ತಾರೆ ಮಾತಿಲ್ಲ. ಬಿ ಜೆ ಪಿಯವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ 10 ಲಕ್ಷ ಇತ್ತು. 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ 15 ಲಕ್ಷ ಇತ್ತು. ಎಷ್ಟು? ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ 83ರಿಂದ 88ಕ್ಕೆ 15 ಲಕ್ಷ ಇತ್ತಾಗ. ಈಗ 1,40,00,000 ಜನ ಇದೆ. 1,40,00,000 ತಮಿಳ್ನಾಡಿನವ್ರು ಎಷ್ಟಿದ್ದಾರೆ, ಕೇರಳದವ್ರು ಎಷ್ಟಿದ್ದಾರೆ, ಆಂಧ್ರ ಪ್ರದೇಶದವ್ರು ಎಷ್ಟಿದ್ದಾರೆ, ತೆಲಂಗಾಣದವ್ರು ಎಷ್ಟಿದ್ದಾರೆ, ರಾಜಸ್ಥಾನದವ್ರು ಎಷ್ಟಿದ್ದಾರೆ, ಗುಜರಾತ್ನವ್ರು ಎಷ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ. ಇಡೀ ದೇಶದಲ್ಲಿರ್ತಕ್ಕಂಥವರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನಿಲ್ಲಿಸಿದಾರಾ ಇಲ್ವೋ? ಈಗ ಹತ್ತುಬೆಲೆನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದಾರಾ ಇಲ್ವೋ? ಆ ಬಿ ಜೆ ಪಿಯವರು ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ಅಂದರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿರಬೇಕು, ಬೇರೆ ರಾಜ್ಯದವರೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಬರೀ ಕೇರಳದಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವರು ಬಿ ಜೆ ಪಿಯವರು ಹುನ್ನಾರ ಏನೋ ಮಾಡ್ತಾ ಇರಬೇಕು.